ನಾವೆಲ್ಲರೂ ಆಲೂಗಡ್ಡೆ ಇದ್ರಲ್ಲಿ ತೆಳ್ಳಗೆ ತಿಡ್ಕೊಂಡ್ರೆ ಮಮತಾ ಕೈಯಲ್ಲೇ ಚಾಕೋಲ್ ಕಟ್ ಮಾಡ್ತಾವಳು ನೋಡ್ರಿ ತೆಳ್ಳಗೆ. ವೀಡಿಯೋ ಮಾಡ್ತೀನಿ, ಕ್ಲೀನಾಗಿ ಕಟ್ ಮಾಡ್ತಾವಳು. ನೀನು ನೋಡ್ಕೊಂಡು ನೀನು ಅಡುಗೆ ಮಾಡೋದು ಕಲ್ಕ. ಇವಾಗ ರಜಾ ಆಯ್ತಲ್ಲ, ರಂಜಿತಾ ಪಾಯಸಕ್ಕೆಲ್ಲ ರೆಡಿ ಮಾಡ್ಕೊತಾವಳೆ. ಇಲ್ಲಿ ಬಜ್ಜಿ ಕಲಸಿಟ್ಟಿದ್ದೀರಿ, ಇನ್ನೂ ಮಾಡ್ತಾವ್ರೆ ನೋಡಿ. ಸಾಂಬಾರು ಕುದೀತಾ ಇದೆ. ಇದು ಜೋಳ ಇಲ್ಲಿ ಒಗ್ಗರಣೆಗೆ. ಏನಿದು ಬಾಳೆಕಾಯಿ ಬಜ್ಜಿ ಮಾಡ್ತಾಳೆ ನೋಡಿಸ್ತೀನಿ ಇವಾಗ ಮಮತಾ. ಮತ್ತೆ ನೋಡ್ರಿ ದಪ್ಪದ ಆಲೂಗಡ್ಡೆನ ತಗೊಂಬಂದವಳೆ. ಏನು ಆಲೂಗಡ್ಡೆ ಬಜ್ಜಿನಾ, ಮೆಣಸಿನ್ಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ. ಹೆಂಗಿರುತ್ತೆ ಟೇಸ್ಟು? ಸೂಪರ್ ಆಗಿರುತ್ತೆ. ಇಲ್ಲಿ ನೋಡ್ಕೊಂಡು ಹೇಳಿದೆ ತಾನೆ, ಸೂಪರ್ ಆಗಿರುತ್ತೆ. ಅವಳು ತಿನ್ನೋದು ಟೇಸ್ಟ್ ಒಳಗೆ ಎತ್ತಿದ ಕೈ. ಒಗ್ಗರಣೆ ಹಾಕ್ತಾವಳೆ ರಂಜು. ನಿಮ್ಮ ಕಡೆ ಎಲ್ಲ ಹೆಂಗೆ ಹಾಕ್ತೀರ ಒಗ್ಗರಣೆ? ಸಾಸಿವೆ, ಎಣ್ಣೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಯಾವಾಗ ಎಲ್ಲ ಸಾಂಬಾರ್ಗೂ ಹಿಂಗೇನಾ? ಎಲ್ಲ ಸಾಂಬಾರು. ಭಯ ಬೀಳ್ತೀಯ? ನೋಡ್ರಿ, ನಾವು ಬೇರೆ ಸಾಸಿವೆ ಕರ್ಬೇವಿನ ಸೊಪ್ಪು ಹಾಕ್ತೀವಿ, ಒಂದೊಂದಕ್ಕೆ ಜೀರಿಗೆ ಮಿಕ್ಸ್ ಮಾಡ್ತೀವಿ. ಇವರು ಬೆಳ್ಳುಳ್ಳಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ಎಲ್ಲ, ಸಾಸಿವೆ ಎಲ್ಲ ಹಾಕಿ ಎಲ್ಲ ಸಾಂಬಾರಿಗೂ ಹಿಂಗೆ ಅಂತೆ. ಇವ್ರ ಕಡೆ ಖಡಕ್ ರೊಟ್ಟಿ, ಹೆಸರು ಕಾಳು ಪಲ್ಯ, ಚಟ್ನಿ ಪುಡಿ ಎಲ್ಲ ಚೆನ್ನಾಗಿರುತ್ತೆ. ತೋರಿಸ್ತೀನಿ. ಇವಾಗ ಇನ್ನೂ ಇಲ್ಲ, ಇವಾಗ ಇವ್ರ ಅಮ್ಮ ಅವ್ರು ಬಂದರೆ ಇರುತ್ತೆ ಅದು. ಮತ್ತು ರಂಜಿತಾ ಏನು ಶಾಸ್ತ್ರ ಮಾಡೋದು 4 ಮಂತ್ಗೆ ನೀವು? ಏನು ಲಾರಿ ಕುಪ್ಸ? ನಾರಿ ಕುಪ್ಸ ಅಂತೆ. ಅದರಲ್ಲಿ ಏನೇನು ಮಾಡೋದು? ಆ ಥರ ಏನೇನು ತಗೊಬರ್ತಾರೆ ಅಮ್ಮ ಅವರೆಲ್ಲ? ಇದೆ ಇದು ಅವರೇ ಹೇಳ್ಬೇಕು, ಅವ್ರ ಕಡೆ. ಬೈಕೆ ಬುಟ್ಟಿ ಅಂತೆ. ಹೂವು, ಹಣ್ಣು, ಸೀರೆ ಎಲ್ಲ ತರ್ತದೆ. ಅದನ್ನೇ ಅದ್ರಲ್ಲಿ ಬೈಕೆ ಬುತ್ತಿ ಅಂದ್ರೆ ನಮ್ಗೆ ಏನಂತಾನೆ ಗೊತ್ತಿಲ್ಲ. ಇವಾಗ ಗೊತ್ತಿರೋರು ಗೊತ್ತಿರುತ್ತೆ, ಗೊತ್ತಿಲ್ದವ್ರಿಗೆ ಇಲ್ವಾ ತಾನೆ ಅಪ್ಪ ರಂಜು? ತಾನೆ. ಅದಕ್ಕೆ ಇವಾಗ ಏನು ಅಂತ ಅವ್ರ ಕಡೆಯಿಂದ ಹೇಳಿದ್ರೆ ನೀನು ನೋಡಿದ್ಯಾ, ಆದರೆ ನಾನು ನೋಡಿಲ್ಲ. ರಂಜಿತ ಗೊತ್ತು, ಆದರೆ ಇಲ್ಲಿ ವಿಡಿಯೋ ನೋಡೋರ್ಗೂ ಕೆಲವ್ರು ಗೊತ್ತಿರಲ್ಲ, ಕೆಲವ್ರು ಗೊತ್ತಿರುತ್ತೆ. ಹಾಗೆ. ಯಾವ ಡಿಸ್ಟ್ರಿಕ್ ಬರೋದು ನಿಮ್ಮದು? ಹಾವೇರಿ ಡಿಸ್ಟ್ರಿಕ್. ಡೀಟೇಲ್ಸ್ ಆ ಕಡೆ ಅವ್ರದ್ದು. ಆ ಕಡೆ ಅಡುಗೆಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನನಗೂ ತುಂಬಾ ಇಷ್ಟ. ನಮ್ಮ ಮನೆ ಹತ್ರ ಒಬ್ಬ ಅಕ್ಕ ಇದ್ರು, ಅವ್ರು ತೊಗೊಂಡು ಬಂದು ಕೊಡೋರು. ಶೇಂಗದ್ದು ಚಟ್ನಿ ಪುಡಿ ಅದೆಲ್ಲನೂ. ಅಷ್ಟಿಷ್ಟಪ್ಪನ, ಇನ್ನೂ ತೆಳ್ಳಕ್ಕೆ ಕೊಯ್ಬೇಕಾ? ಬೇಯಬೇಕಲ್ಲ. ನೋಡ್ರಿ ಒಂದು ಇದ್ರ ಮೇಲೆ ಇಕ್ಕೊಂಡು ಕಟ್ ಮಾಡೋಣ ಅನ್ನೋದೇ ಇಲ್ಲ. ನಾವು ಹಿಂಗೆ ಮಾಡೋದು. ಒಂದ್ಸತಿ ಇವ್ರ ಮನೆಗೆ ಓದ್ತೀನಿ, ಇದು ಬೇಸಿಗೆ ರಜದಲ್ಲಿ ಒಂದು 2-3 ದಿನ ಓದ್ತೀನಿ. ಅವಾಗ ನೋಡಿಸ್ತೀನಿ ಏನೇನು ಮಾಡ್ತಾಳೆ ಅಂತ. ನಾನ್ ವೆಜ್ ಜಾಸ್ತಿ ಹೆಚ್ಚು. ಒಂದೊಂದ್ಸತಿ ನಿಮ್ಗೆ ಯಾರಿಗಾದ್ರೂ ಮಮತಾ ಹತ್ರ ಅಡುಗೆ ಮಾಡಿ ತೋರಿಸ್ಬೇಕು ಅಂತಿದ್ರೆ ಕಮೆಂಟ್ ಮಾಡಿರಿ, ಆವಾಗ ನಾನು ಮಾಡಿ ತೋರಿಸ್ತೀನಿ. ಏನು ಮಾಡ್ತೀಯ ಮಮತಾ? ಅವಳಿಗೆ ಫೇವ್ರೇಟ್ ಆಗಿರೋದೆ ಬಿರಿಯಾನಿನ, ಮಟನ್ನ, ತಲೆ ಮಾಂಸನ, ಏನಾದರೂ ಹೇಳಿ. ಫಿಶ್. ನೀನು ತಿಂದೆಮ್ಮ ರಂಜು? ಫಿಶ್ ತಿನ್ನಲ್ಲ? ಒಂದು ಸತಿ ಮಾಡಿಕೊಡ್ತೀನಿ, ಚೆನ್ನಾಗಿರುತ್ತೆ.
ಯಾಕಾದ್ಮೇಲೆ ಮಾಡ್ತೀವಿ ಒಂದೊಂದು ತರಿಸಿ ಹೇಳ್ತೀನಿ ಹ್ಞೂ ಆಮೇಲೆ ತರಿಸ್ಬಿಟ್ಟು ಮಾಡ್ಬಿಟ್ಟು ತಿನ್ಬಿಡ್ಬೇಕು ಒಮ್ಮೆ ತಿನ್ನಲ್ಲ ಅಂತವ್ರಲ್ಲ ಹುಡುಗಿ. ಮೊನ್ನೆ ಚಿಕನ್ ತಿನ್ನೋಂಟಿ 2 ದಿವಸ ಹೊಟ್ಟೆ ನೋವು ಗೊತ್ತಾ ನನಗೆ. ನಿಂಬೆಹಣ್ಣು ಇಸ್ಕೊಬೇಕು, ನಿಂಬೆಹಣ್ಣು ಇಸ್ಕೊಂಡು ತಿನ್ಬೇಕು. ನಿಂಬೆಹಣ್ಣು ತಿನ್ನಲ್ಲ ನಾನು, ನಿಂಬೆಹಣ್ಣು ತಿಂತಾನೆ ಇರ್ತೀನಿ. ನಿಂಬೆಹಣ್ಣು ಇಸ್ಕೊಂಡು ತಿನ್ಬೇಕಮ್ಮ. ನಿನ್ನ ಮುಂಚೆನೇ ನಂಗೆ ಕೇಳೋಕ್ಕಾಗಿಲ್ಲನಮ್ಮ. ಅದೇ ಬಾದಾಮಿಗೆ ಒಂದು ತಂದು ಕೊಡ್ತಾ ಇದ್ದೆ, ಅದು ನೆನೆಸ್ಬಿಟ್ಟು ರಾತ್ರಿ ತಿನ್ನೋ 2 ದಿನಕ್ಕೆ ಕೋಲ್ಡ್ ಆಗ್ಬಿಡ್ತೈತೆ. ಚೆನ್ನಾಗಿಲ್ಲ. ಹಾಂ ಚೆನ್ನಾಗಿಲ್ಲ. ಅಯ್ಯೋ ಅಲ್ಲೋಡಲೇ ದೊಡ್ಡ ಪಡ್ರ ಐತೆ. ನೀನು ಹಂಗಲ್ಲ, ಅಡ್ಡ ಇಟ್ಕೊಂಡು ಉದ್ದುದ್ದ ಹಿಂಗೆ ಕುಯ್ಬೇಕು. ನೀರು ಹಾಕಿದ್ಬೇಕು. ನೀರು ನೋಡ್ರಿ ಫ್ರೆಂಡ್ಸ್, ಹಿಂಗೆ ಎಲ್ಲ ದಬ್ಡ ಮಾಡೋದು ಹೆಂಗ್ ಮಾಡಿದ್ರೆ ಟೇಸ್ಟ್ ಬರೋದು. ಎಲ್ಲ ನೋಡೋಣ ಇಲ್ಲಿ ಹೆಂಗಂದ್ರೆ ಹಂಗೆ ಮಾಡಿದ್ರೆ ಅಂತ ಟೇಸ್ಟ್ ಬರೋದು ನೋಡಿ ಫ್ರೆಂಡ್ಸ್. ಮೊನ್ನೆ ಅರ್ಜೆಂಟ್ ಬಿರಿಯಾನಿ ಮಾಡಿದ್ದೆ, ಸಖತ್ತಾಗಿತ್ತು. ಆಯ್ತು, ಆ ಬಿರಿಯಾನಿ ಅರ್ಜೆಂಟ್ಗೆ ಇನ್ನೊಂದ್ಸತಿ ಮಾಡಿಸೋಣ. ಆವಾಗ ನೋಡೋಣ ಚೆನ್ನಾಗೈತಾ ಇಲ್ಲ ಅಂತ. ನೀವು ಸಂಡೇ ಹೊತ್ತು ಹೋದ್ವಲ್ಲ, ಲೇಟ್ ಆಗಿ ನೈಟ್ 9 ಗಂಟೆ ಆಯ್ತು. 9 ಗಂಟೆಗೆ ಹೋದಳು ಮನೆಗ, 9:15ಗೆಲ್ಲ ಬಿರಿಯಾನಿ ರೆಡಿ ಆಲ್ರೆಡಿ ತಿಂತಾ ಇದ್ರು. ಅಷ್ಟು ಬೇಗ ಮಾಡಾಕ್ತಿದ್ದೀನಿ. ಅಷ್ಟು ಬೇಗ ಮಾಡಾಕ್ಬಿಟ್ಟಾಳಂತೆ. ನೀನೇನು ಮಾಡ್ತೀಯ ಸ್ಪೆಷಲ್ ರಂಜಾ? ನೋಡಿ ಹಿಂಗ ರಂಜಿತಾ ಮಾಡಿದ್ರೆ ಏನು ಸ್ಪೆಷಲ್ ಮಾಡ್ತೀಯಾ? ಸ್ಪೆಷಲ್ ಅಂದ್ರೆ ಏನು ಮಾಡೋದು? ನೀನು ಮಾಡೋದ್ರಲ್ಲಿ ಸ್ಪೆಷಲ್ ಯಾವುದು ಚೆನ್ನಾಗಿರೋದು ಅಂತ? ಮಾಡೋದು ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ. ಹ್ಞೂ ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ. ಅದು ಒಂದು ದಿವಸ ಇಲ್ಲಿ ಬಂದವಾಗ. ನೀವು ರಜಕ್ಕೆ ಬರ್ರಿ, ಅವಾಗ ಮಾಡೋಣ ಅಂತ. ಸರಿನಪ್ಪ. ನೀನು ಊರಿಗೆ ಹೋಗೋಷ್ಟೊಳಗಡೆ 1-2 ದಿನ ಬಂದು ಹೋಗ್ತೀರಿ. ಆಯ್ತು, ಒಂದು ಆಲೂಗಡ್ಡೆ ಸಾಕೇನಾ? ಸಾಕಂತ. ಬಜ್ಜಿ ಹಾಕ್ಬಿಟ್ರು. ಇವಾಗ ವಿಡಿಯೋ ಮಾಡ್ಕೊಂಡು ತಿಂದವಳೆ ನೋಡಿ, ಟೇಸ್ಟ್ ನೋಡ್ಬಿಟ್ಲು ನೋಡಿ. ಅಲ್ಲಿ ಬೆಳೆಕಾಯಿ ಬಜ್ಜಿ, ಆಲೂಗಡ್ಡೆ ಬಜ್ಜಿ, ಮತ್ತು ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಕಟ್ ಮಾಡಿ ಇಕ್ಕೈತೆ. ಎತ್ತುತ್ತಾ ಚೆನ್ನಾಗಿತ್ತಾ ಕುಕ್ಕರ? ಕರೆಕ್ಟಾಗಿ. ಇವಾಗ ತಿರ್ಗಾ ಬಿಡ್ತಾಳೆ, ಅವಾಗ ತೋರಿಸ್ತೀನಿ. 2 ಸತಿ ಕರೆದ್ಬಿಟ್ರಿ, ಮರ್ತೋಗ್ಬಿಟ್ಟೆ. ಎಷ್ಟು ಹಾಕ್ತಾರೋ ಗೊತ್ತಿಲ್ಲ ಕಂಪ್ನಿ ಕಡೆ. ಬಜ್ಜಿ ಬಿಟ್ಟಾ? ಮೆಣಸಿನ್ಕಾಯಿ ಬಜ್ಜಿ ಇನ್ನು ಹಾಕಿಲ್ಲ, ಈಗ ಬಾಳೆಕಾಯಿದೆ ಹಾಕ್ತಾ ಇದ್ದೀನಿ. ಆಮೇಲೆ ಆಲೂಗಡ್ಡೆ ಹಾಕಿ ಇಲ್ಲಿ ಆಯ್ತಾ. ಇಲ್ಲಿ ಹೆಂಗೆ ಉಪ್ಪು ಖಾರ ಎಲ್ಲ ಚೆನ್ನಾಗೈತಾ? ಸಖತ್ತಾಗಿ. ಮತ್ತು ನಮ್ಮ ಹುಡುಗಿ ಅಲ್ಲಿ ಪೂಜೆ ಮಾಡ್ತಾವ್ರೆ, ರಂಜಿತಾ. ಇಲ್ಲಿ ಇದಕ್ಕೆ ತೆಗ್ದಿಟ್ಟಿದ್ದೀವಿ. ಇದು ಅನ್ನ, ಇದು ಸಾಂಬಾರು, ಇದು ಜೋಳ ತೆಗೆದಿಲ್ಲ ಅಂದರೆ ಮುಚ್ಚೈತೆ. ತೆಗೆದ್ಮೇಲೆ ಇನ್ನೊಂದ್ಸತಿ ಬಜ್ಜಿ ಹಾಕಿ. ಬಜ್ಜಿಗೆ ಸೀಸ್ ಹಾಕ್ತಾವಳೆ. ಏನು ಸೀಸ್ ಹಾಕಿಲ್ಲ. ಮಕ ನೋಡು ಹೆಂಗೈತೆ. ಪುರಿ ಕಮ್ಮಿ ಮಾಡ್ತೀನಿ. ಕರೆಕ್ಟಾಗಿ ಬಂದೈತೆ. ಅದಕ್ಕೋ ಒಂದೇ. ಕಾಲ ಬೇಕಣ್ಣ. ಸುಸ್ತು ಅಂತಾರೆ. ಬಜ್ಜಿ ಬಂದಾಗ ತಿಂತ ಇವಾಗೆ ನಾಳೆ ಪೌರ್ಣಮಿ ಅಂತ. ಪೌರ್ಣಮಿ ಒಳಗೆ ಮಾಡ್ಬೇಕಂತ. ಇನ್ನ ಇಲ್ಲ, ಇವಾಗ ಸ್ಟಾರ್ಟ್ ಮಾಡ್ತಾವ್ರೆ ಪೂಜೆ. ಇನ್ನ ಇಲ್ಲ ಅಂಕಲ್. ಮಾಡಿಕ್ಕಿದೀವಿ, ನೀವು ಬರ್ಲಿ ಅಂತ ಕಾಯ್ತಾ ಇದ್ರಿ ಸಾಮಾನ್ಯ. ಹಾ, ಇನ್ನ ಕಟ್ಟಿ ಕಾಯಿ ಎಪ್ಪತ್ತೆ ಅಂತ ಮಾಡಿಲ್ಲ. ನೀವು ಬಂದ್ಮೇಲೆ ಶುರು ಮಾಡೋಣ ಅಂತ. ಏಯ್ ತಾತಕ್ ಜಾಗ ಬಿಡು, ಎತ್ತು ತಂದ್ಬಿಟ್ಟೆ. ನೋಡು ತಿನ್ನೋದು ತಿನ್ನತಾವಳೆ ತಿಂತಾವಳೆ.
ತೀಟೆ ಸುಬ್ಬಿ ಇಬ್ರು ತೀಟೆ ಸುಬ್ಬಿಗೆ ಅಲ್ಲವರೇ ನೋಡು ಹಂಗೆಲ್ಲ ಮುಟ್ಬೇಡ, ಸುಮ್ಮನೆ ನೋವು ಹಿಡ್ಕತೈತೆ. ಸಾಮಾನ್ಯ ತಿಂಗಳದ್ದು ಅಂಕಲ್ ಸತ್ತೋಗಿ ಅವಾಗ ತಿಂಗಳಾಗೋಯ್ತು. ಬೆಂಗಳೂರು ಕರ್ಗ ಇಲ್ಲಿ ಬರಲ್ಲ ಹೇಳಪ್ಪ, ಸಿಟಿ ಒಳಗಡೆ ಕರ್ಗ ಅಷ್ಟೇ. ಓಕೆ ರಂಜಿತಾ, ಬಾಯ್. ಕಿಶೋರ್ ಬಾಯ್. ಇಲ್ಲೇ ಬಿಟ್ಬಿಟ್ಟು ಹೋಗ್ತಾ ಇರೋದು ಇವಾಗ ಅವನ್ನ, ಅಲ್ಲಪ್ಪ ನವೀನ? ಬಾಯ್. ನಿಂತ್ಕೊಂಡು ಇಲ್ಲ, ಚಾರ್ಜರ್ ಪಿನ್ ಇವಳು ಹೋಗೋ ಹುಡ್ಕೋದು. ಖುಷಿ ಗಾಯ್ಸ್.